ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಗ್ರಾಮ ಪಂಚಾಯತ್ ಚುನಾವಣೆಗೆ ವೇದಿಕೆ ಸಿದ್ಧ. ರಾಜ್ಯದಲ್ಲಿ ನಾಳೆ ದಿನಾಂಕ 27/12/2020 ಎರಡನೇ ಹಂತದ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತದಾನ ನಡೆಯಲಿದೆ. ದಾಂಡೇಲಿ ತಾಲೂಕಿನ ಗ್ರಾಮೀಣ ಪ್ರದೇಶಗಳಾದ ಆಲೂರ್, ಕೆರವಾಡ್, ಕೋಗಿಲ್ಬನ್ ಮತ್ತು ಗೌಠಾಣ ಗ್ರಾಮಗಳು ಚುನಾವಣೆಗೆ ಸಿದ್ಧವಾಗಿದ್ದಾವೆ. ಅಭ್ಯರ್ಥಿಗಳು ನಿನ್ನೆವರೆಗೆ ಮನೆ ಬಾಗಿಲಿಗೆ ತೆರಳಿ ಬಿರುಸಿನ ಪ್ರಚಾರ ಮಾಡಿದ್ದಾರೆ. ಫಲಿತಾಂಶ ಮಾತ್ರ ಕಾದು ನೋಡಬೇಕಾಗಿದೆ. ಇಂದು ಚುನಾವಣಾ ಅಧಿಕಾರಿಗಳು ತಮ್ಮ ಕೆಲಸವನ್ನು ತುಂಬಾ ಉತ್ತಮ ರೀತಿಯಲ್ಲಿ ಮಾಡಿ ಚುನಾವಣಾ ಕಾರ್ಯನಿರ್ವಹಿಸುವವರಿಗೆ ಆಯಾ ವಾರ್ಡಿನ ಮತಗಟ್ಟೆಗೆ ಕಳುಹಿಸಲಾಗಿದೆ. ಈ ಚುನಾವಣೆಯ ವಿಶೇಷವೇನೆಂದರೆ, ದಾಂಡೇಲಿಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮತ ಎಣಿಕೆ ಕೇಂದ್ರವನ್ನು ದಾಂಡೇಲಿಯಲ್ಲಿಯೇ ಮಾಡಲಾಗಿದೆ. ಚುನಾವಣೆಯ ಫಲಿತಾಂಶ ಇದೇ ತಿಂಗಳು ಕೊನೆಯ ಅಂದರೆ ದಿನಾಂಕ 30/12/2020 ಘೋಷಿಸಲಾಗುವುದು. ಮತಕೇಂದ್ರಕ್ಕೆ ಪೊಲೀಸ್ ಸಿಬ್ಬಂದಿ ವರ್ಗದವರಿಂದ ಬಿಗಿ ಬಂದೋಬಸ್ತ್ನಲ್ಲಿ ಇಡಲಾಗಿದೆ. ಹೀಗೆ ಗ್ರಾಮ ಪಂಚಾಯತಿಯ ಚುನಾವಣೆಗೆ ವೇದಿಕೆ ಸಿದ್ಧವಾಗಿ ನಾಳೆ ಮತದಾನದ ವೇಳೆ ಯಾವುದೇ ಅಹಿತಕರ ಘಟನೆ ಆಗದಿರಲಿ ಎಂದು ಅಧಿಕಾರಿಗಳ ಮಾತಾಗಿದೆ. ಮತದಾರರಿಗೆ ಹೇಳುವುದೇನೆಂದರೆ, ಮತ ನಿಮ್ಮ ಹಕ್ಕು, ಅದನ್ನು ಚಲಾಯಿಸಿ. ಆದರೆ ಯಾವುದೇ ದುಡ್ಡಿನ ಆಮಿಷಕ್ಕೆ ಒಳಗಾಗಬೇಡಿ. ಒಳ್ಳೆಯ ಅಭ್ಯರ್ಥಿ ಮತ್ತು ಕೆಲಸ ಮಾಡುವ ಅಭ್ಯರ್ಥಿಯನ್ನೇ ಆರಿಸಿ ಗ್ರಾಮವನ್ನು ಅಭಿವೃದ್ಧಿಗೊಳಿಸಿ ಮತ್ತು ಮತದಾನ ಮಾಡುವ ಸಂದರ್ಭದಲ್ಲಿ ಕೋವಿಡ್-19 ನಿಯಮವನ್ನು ಪಾಲಿಸಿ ಮಾಸ್ಕ್, ಸ್ಯಾನಿಟೈಸರ್ ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಎಂದು ಕಾಳಿ ಕನ್ನಡ ವಾಹಿನಿಯ ಕಳಕಳಿ. ಮ್ಯೂಸಿಕಲ್ ಮೊಬೈಲ್ ಸೆಂಟರ್, ಜೆಎನ್ ರೋಡ್, ದಾಂಡೇಲಿ. ಇಲ್ಲಿ ಎಲ್ಲಾ ತರಹದ ಹೊಸ ತಂತ್ರಜ್ಞಾನವುಳ್ಳ ಸ್ಮಾರ್ಟ್ ಫೋನ್ಗಳಾದ ಸ್ಯಾಮ್ಸಂಗ್, ರೆಡ್ಮಿ, ವಿವೋ, ಓಪೋ, ರಿಯಲ್ಮಿ ಹೀಗೆ ಎಲ್ಲಾ ತರಹದ ಮೊಬೈಲ್ಗಳು ಸಿಗುತ್ತವೆ. ಜೊತೆಗೆ ಮೊಬೈಲ್ ಖರೀದಿಸಲು ಬಜಾಜ್ ಫೈನಾನ್ಸಿನ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಗೆ ಯಾವುದೇ ಕಂಪನಿಯ ಮೊಬೈಲ್ ಅನ್ನು ತಕ್ಷಣ ರಿಪೇರಿ ಮಾಡಿಕೊಡುತ್ತಾರೆ. ಯಾವುದೇ ಮೊಬೈಲ್ ಕಂಪನಿಯ ದುರಸ್ತಿಯ ಭಾಗಗಳು ಸಿಗುತ್ತವೆ. ಮತ್ತು ಮ್ಯೂಸಿಕಲ್ ಉಪಕರಣಗಳಾದ ಹೆಡ್ಫೋನ್, ಸ್ಪೀಕರ್ಸ್, ಮೊಬೈಲ್ನ ಬ್ಯಾಟರಿ ಮತ್ತು ಕವರ್ ಹೀಗೆ ಅನೇಕ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ದೊರೆಯುತ್ತವೆ. ಸಂಪರ್ಕಿಸಬೇಕಾದ ವಿಳಾಸ: ಮಾಲೀಕರಾದ ಮುಸ್ತಕೀಂ ಶೇಖ್, ಮ್ಯೂಸಿಕಲ್ ಮೊಬೈಲ್ ಸೆಂಟರ್, ಜೆಎನ್ ರಸ್ತೆ, ದಾಂಡೇಲಿ. ಮೊಬೈಲ್ ನಂಬರ್ 9535217222. ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ದಾಂಡೇಲಿ. ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ದಾಂಡೇಲಿ ಘಟಕದ ವತಿಯಿಂದ ಹನುಮಾನ್ ಮಾಲಾಧಾರಿ ವೃತ್ತ ಆಚರಣೆಯ ಮಾಲಾಧಾರಿಗಳಿಂದ ನಗರದಲ್ಲಿ ಮೆರವಣಿಗೆ ನಡೆಸಲಾಯಿತು. ನಗರದ ಹನುಮಾನ್ ಮಂದಿರದಿಂದ ಹೊರಟು ಸೋಮಾನಿ ವೃತ್ತವನ್ನು ಬಳಸಿಕೊಂಡು ಚೆನ್ನಮ್ಮ ವೃತ್ತದ ಮೂಲಕ ಹಾದು ಮತ್ತೆ ಹನುಮಾನ್ ಮಂದಿರವನ್ನು ಸೇರಲಾಯಿತು. ಈ ಮೆರವಣಿಗೆಯಲ್ಲಿ ಹನುಮಾನ್ ಮಾಲಾ ಧರಿಸಿದ ಯುವಕರು ಭಕ್ತಿಯಿಂದ ಪಾಲ್ಗೊಂಡು ಮೆರವಣಿಗೆಯ ಯಶಸ್ವಿಗೆ ಪಾತ್ರರಾದರು. ಅವಾಚ್ಯ ಶಬ್ದ ನಿಂದನೆ ಅಡಿ ರಮೇಶ್ ನಾಯ್ಕ್ ವಿರುದ್ಧ ದೂರು ದಾಖಲು. ದಾಂಡೇಲಿಯ ಕೋಗಿಲ್ಬನದ ರಹವಾಸಿ ಬಡಾ ಕಾನ್ಶಿಡಾ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ರಮೇಶ್ ನಾಯ್ಕ್ ರವರು ಗ್ರಾಮ ಪಂಚಾಯಿತಿ ಚುನಾವಣಾ ಸಂದರ್ಭದಲ್ಲಿ ಶಾಂತಿ ಭಂಗಕ್ಕೆ ಯತ್ನಿಸಿದ್ದಾನೆ ಎಂದು ಹಾಗೂ ಹಳಿಯಾಳ್ ದಾಂಡೇಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಹಾಗೂ ಬಿಜೆಪಿಯ ರಾಜಕೀಯ ಪ್ರಮುಖ ಧುರೀಣರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಆರೋಪದ ಮೇಲೆ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ನಗರದ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಸ್ಥಳೀಯ ಧುರೀಣರು ಈ ಕುರಿತು ದೂರು ದಾಖಲಿಸಿದ್ದಾರೆ.
ಪಿಎಸ್ಐ ಹನುಮಂತ್ ಬಿರಾದಾರ್ ಪ್ರಕರಣ ದಾಖಲಿಸಿ ರಮೇಶ್ ನಾಯ್ಕ್ ರವರನ್ನು ತಹಶೀಲ್ದಾರ್ ಮುಂದೆ ಹಾಜರುಪಡಿಸಿ ಇಂತಹ ತಪ್ಪು ಇನ್ನೊಮ್ಮೆ ಜರಗದಂತೆ ಎಚ್ಚರಿಕೆ ವಹಿಸುವಂತೆ ರೂಪಾಯಿ 1 ಲಕ್ಷ ಬಾಂಡ್ನಲ್ಲಿ ರಮೇಶ್ ನಾಯ್ಕನಿಂದ ಲಿಖಿತ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ದುರ್ಗಾ ಎಲೆಕ್ಟ್ರಿಕಲ್ಸ್ ಜೆಎನ್ ರಸ್ತೆ ದಾಂಡೇಲಿ. ಇಲ್ಲಿ ನಿಮಗೆ ಮನೆ ಮನೆಗೆ ಉಪಯೋಗವಾಗುವಂತಹ ಉತ್ತಮ ಗುಣಮಟ್ಟದ ವಿದ್ಯುತ್ ಉಪಕರಣಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ಉತ್ತಮ ಸೌಕರ್ಯ ಹೊಂದಿದ ವಿದ್ಯುತ್ ಅಂಗಡಿ. ಹೊಸ ತಂತ್ರಜ್ಞಾನ ಉಳ್ಳ ಉಪಕರಣಗಳು, ಹೊಸ ಡಿಸೈನ್ ಉಳ್ಳ ಒಳ್ಳೆಯ ಗುಣಮಟ್ಟದ ಸಾಮಗ್ರಿಗಳಾದ ಫ್ಯಾನ್, ಗೀಸರ್, ಅಲಂಕೃತ ವಿದ್ಯುತ್ ಬಲ್ಬ್ಗಳು, ಮನೆಯ ವಿದ್ಯುತ್ ದುರಸ್ತಿ ನಿರ್ವಹಣೆ ಕೆಲಸ, ಇಂಡಸ್ಟ್ರಿಯಲ್ ಹ್ಯಾವಿ ಕಾಪರ್ ಕೇಬಲ್ಸ್, ಅಲ್ಯೂಮಿನಿಯಂ ಕೇಬಲ್ಸ್, ಹೀಗೆ ಗೃಹ ಉಪಯೋಗಿ ಸಾಮಗ್ರಿಗಳು ಸಿಗುತ್ತವೆ. ಸಂಪರ್ಕಿಸಬೇಕಾದ ವಿಳಾಸ: ಮಾಲೀಕರು ರಾಘವೇಂದ್ರ ಪಾಟೀಲ್, ಶ್ರೀ ದುರ್ಗಾ ಎಲೆಕ್ಟ್ರಿಕಲ್ಸ್, ಶ್ರೀಹರಿ ಟಾಕೀಸ್ ಎದುರುಗಡೆ, ಜೆಎನ್ ರೋಡ್, ದಾಂಡೇಲಿ. ಮೊಬೈಲ್ ಸಂಖ್ಯೆ 9148711102. ವೈಕುಂಠ ಏಕಾದಶಿ ಪ್ರಯುಕ್ತ ದಾಂಡೇಲಿಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಬೆಳಗ್ಗೆ ವಿಶೇಷ ಅಲಂಕಾರ ಹಾಗೂ ಕಾಕಡ ಆರತಿ ಜರುಗಿತು. ಸಂಜೆ ಜಿಎಸ್ಬಿ ಸಮಾಜದ ವತಿಯಿಂದ ಸಮಾಜದ ಪ್ರತಿಭಾನ್ವಿತ 13 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ 12 ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ದಾಂಡೇಲಿಯ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಯಶಸ್ವಿಗೆ ಪಾತ್ರರಾದರು. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನಿಂದ ಇಎಸ್ಐ ಆಸ್ಪತ್ರೆಗೆ ಇನ್ವರ್ಟರ್ ಕೊಡುಗೆ. ದಾಂಡೇಲಿ ಸ್ಥಳೀಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನಿಂದ ಶನಿವಾರದಂದು ಇಎಸ್ಐ ಆಸ್ಪತ್ರೆಗೆ ರೂಪಾಯಿ 75,000 ಮೌಲ್ಯದ ಇನ್ವರ್ಟರ್ ಕೊಡುಗೆಯನ್ನಾಗಿ ನೀಡಿದ್ದಾರೆ. ಪಾರ್ಟಿಯಲ್ಲಿ ಹಲ್ಲೆ ಮಾಡಿ ಪರಾರಿಯಾದ ಆರೋಪಿ. ದಾಂಡೇಲಿ ಸಮೀಪದ ಹಸನ್ಮಾಡ್ ಬಳಿಯ ರೈಲ್ವೆ ಟ್ರ್ಯಾಕ್ ಹತ್ತಿರ ಶುಕ್ರವಾರ ಸಂಜೆ ಗೆಳೆಯರೊಂದಿಗೆ ಪಾರ್ಟಿ ಮಾಡುವಾಗ ಆರೋಪಿ ಸದ್ದಾಂ ಕಾಸಿಂ ಸಾಬ್ ಮುಲ್ಲಾ ಎಂಬಾತ ಜೊತೆಯಲ್ಲಿದ್ದ ಮೊಹಮ್ಮದ್ ಯಾಸಿನ್, ಮೊಹಮ್ಮದ್ ಶಫಿ ಎಂಬಾತನ ಮೇಲೆ ಬೀರ್ ಬಾಟಲಿನಿಂದ ಹಲ್ಲೆ ಮಾಡಿ ಗಾಯಗೊಳಿಸಿದ್ದಾನೆ. ಈ ಕುರಿತು ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪಿಎಸ್ಐ ಹನುಮಂತ್ ಬಿರಾದಾರ್ ಪ್ರಕರಣ ದಾಖಲಿಸಿ ತಲೆ ಮರೆಸಿಕೊಂಡಿರುವ ಆರೋಪಿಯ ಶೋಧನಾ ಕಾರ್ಯ ಮುಂದುವರೆಸಿದ್ದಾರೆ. ಗಾಯಾಳವನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅನುಷಾ, ಕ್ಯಾಮ್ರಾಮ್ಯಾನ್ ಲತೀಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.